ರಾಸಾಯನಿಕ ಮುಕ್ತ ಭಾರತ ಮಾಡಬೇಕು. ಕೆಲವೊಂದು ನಮ್ಮ ತಿನ್ನೋ ಆಹಾರದಲ್ಲಿ ಆ ಆಹಾರ ತಯಾರು ಮಾಡೋದು ನಾವೇ, ಅದು ನಮ್ಮಲಿದೆ ತಡೆ ಆಗ್ತಾ ಇದೆ. ಅದನ್ನು ಸ್ವಲ್ಪ ವಿಚಾರ ಮಾಡಿ ಇನ್ನು ಮುಂದೆ ಅದಕ್ಕೆ ರಾಸಾಯನಿಕ ಮುಕ್ತ ಮಾಡಬೇಕು. ಆನ್ಸರ್ ಕಂಪ್ನಿ ಪ್ರೊಕ್ಯೂರ್ ಮಾಡಬೇಕು. ಇದು ಪ್ರತಿಯೊಂದು ಬೆಳೆಗೆ ಬರ್ತದೆ. ಇದನ್ನು ಒಂದು ವಾರದಲ್ಲಿ ಇದನ್ನು ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದಾಗ ಚೆನ್ನಾಗಿ ಬರ್ತದೆ. ಎಲ್ಲರಿಗೂ ಇದನ್ನು ಉಪಯೋಗ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ಬಸವರಾಜ್ ಅಂತಂದು. ನಾನು ಯಾವ ಶಬ್ದದ ಜಾಯ್ನ್ ಆಗಿ ಇನ್ನು 3 ವರ್ಷ ಆಯಿತು. ಹ್ಯಾಂಗೆ ಜಾಯ್ನ್ ಆಗಿದೆ ಅಂತಂದರೆ ಮಹೇಶ್ ಅವರು ನಾವು ಸುಮಾರು 2005ರಿಂದ ಫ್ರೆಂಡ್ ಅವರು ನಾವು. ಸೊ ಹೀಗಿರುವಾಗ ಅವರು ನನ್ನ ಜರ್ನಿ ಅವಾಗ ನಾನು ಮೈಸೂರಿಗೆ ಹೋದ್ರೆ ಅವ್ರಿಗೆ ಚಾಮರಾಜನಗರ ಹೋಗ್ಬಿಟ್ಟು ಅವ್ರು ಗುಲ್ಬರ್ಗ ಬಂದರೆ ಸೊ ಎಲ್ಲ ಕಡೆ ಅವರು ಕೂಡ ಎನ್ ಜಿ ಒ ವರ್ಕ್ ಮಾಡ್ತಾಯಿದ್ರು, ನಾವು ಎನ್ ಜಿ ಒ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಧರ್ಮಸ್ಥಳ ಯಾವ ಮಾಡ್ತಾ ಇದ್ದಾಗ ಅವರು ಸಿಗ್ತಾ ಇದ್ರು, ನಾವು ಸಿಗ್ತಾ ಇದ್ವಿ, ಫ್ರೆಂಡ್ಶಿಪ್ ಆಯಿತು. ಸೊ ಯಾವಾಗ ನಮಗೆ 2021ರಲ್ಲಿ ಫೈನ್ಸ್ ಆಗಿತ್ತು. ಫೈನ್ ಯಾರಿಗೆ ಹೇಳ್ಕೊಳ್ಳೋದ್ರಿಂದ ಹೇಳಲಿಲ್ಲ. ಸೊ ಹೀಗಾಗಿ ಭಾಳ ಮಸಾಲ ಮಾಡ್ತಾನೆ ಫೈನ್ಸು ಮತ್ತು ಸುಗರ್. ಸೊ ಇರುವಾಗ ಅವ್ರಿಗೆ ಒಂದು ಸಜೆಷನ್ ಕೇಳಿದ್ರೆ ಫೈಲ್ಸ್ ಆಗಿದೆ ನಮಗೆ ಏನಾದರೂ ಇದು ಮಾಡಿ. ಅವ್ರು ಏನು ಮಾಡೋದು, ನನಗೆ ಒಂದು ಫೈಲ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಒಂದು 6-7 ಡೇಸ್ ತೊಗೊಂಡೆ, ಇಮಿಡಿಯೇಟಾಗಿ ಫೈಲ್ಸ್ ಕಮ್ಮಿ ಆಯಿತು. ಆಮೇಲೆ ಏನು ಮಾಡಿದೆ ಅಂದರೆ ಶುಗರ್ಗಳು ಚಾಲು ಮಾಡಿದೆ. ಹೈಲಿ ಒಂದು ಶುಗರ್ ಇತ್ತು, 450 ತನಕ ಆಗೋಯಿತು. ಶುಗರ್ ಒಂದು 10 ಡೇಸ್ ಮಾಡಿದ್ರೆ ಚೆಕ್ ಮಾಡಿದೆ ಡಾಕ್ಟರ್ಗಳು, ಇಲ್ಲ ನಿಮ್ಗೆ ಶುಗರ್ ಇಲ್ಲ, ಇದೆ ಸರ್ ಅಂತ. ಮತ್ತೆ 3 ಮಂತ್ಸ್ ಚೆಕ್ ಮಾಡಿದ್ರೆ ಇದೆ ನಿಮ್ಗೆ ಶುಗರ್ ಅಂತಂದ್ರೆ ಅದು